Hello students, welcome to Vidya Vedike YouTube channel and welcome to Daily Current Affairs Club. ಈ ಒಂದು ವಿಡಿಯೋದಲ್ಲಿ ನಾವು ಅಕ್ಕಿ ಉತ್ಪಾದನೆಯಿಂದ ಉಂಟಾದ ನೀರಿನ ಬಿಕ್ಕಟ್ಟು ವಾಟರ್ ಕ್ರೈಸಿಸ್ ಕಾಸ್ಡ್ ಬೈ ರೈಸ್ ಪ್ರೊಡಕ್ಷನ್ ಈ ಒಂದು ಟಾಪಿಕ್ ಕುರಿತಂತೆ ಚರ್ಚೆನ ಮಾಡಲಿದ್ದವ. ಸೊ ಈ ಒಂದು ಟಾಪಿಕ್ ಸ್ಟಾಟಿಕ್ ಹಾಗೆ ಕರೆಂಟ್ ಅಫೇರ್ಸ್, ಸೊ ಈ ಎರಡಕ್ಕೂ ಕೂಡ ಲಿಂಕ್ ಮಾಡಬಹುದಂತ ಒಂದು ಟಾಪಿಕ್ ಆಗಿದೆ. ಸೊ ಸ್ಟಾಟಿಕ್ ಅಂತ ಬಂದಾಗ ಈ ಒಂದು ಟಾಪಿಕ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿಯಲ್ಲಿ ನಾವು ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲದ ಕುರಿತು ಸ್ಟಡಿಯನ್ನು ಮಾಡ್ತೀವಿ. ಹಾಗೆ ಈ ಗ್ರೌಂಡ್ ವಾಟರ್ ರಿಚಾರ್ಜ್ ವರ್ಸಸ್ ಎಕ್ಸ್ಟ್ರಾಕ್ಷನ್ ಅಂತ ಬಂದಾಗ ಸೊ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಒನ್ ಜಿಯೋಗ್ರಫಿ, ಸೆಕೆಂಡ್ ಒನ್ ಇದು ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟ್, ಸೊ ಎನ್ವಿರಾನ್ಮೆಂಟಲ್ಲಿ ನಾವು ವಾಟರ್ ಸ್ಟ್ರೆಸ್ ನೀರಿನ ಒತ್ತಡದ ಕುರಿತು ಸ್ಟಡಿಯನ್ನು ಮಾಡ್ತೀವಿ. ಹಾಗೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಸುಸ್ಥಿರ ಒಂದು ಕೃಷಿ ಅಂತ ಬಂದಾಗ, ಹಾಗೆ ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರಲ್ಲಿ ನಾವು ಫುಡ್ ಸೆಕ್ಯೂರಿಟಿ ಆಹಾರ ಭದ್ರತಾ, ಎಕ್ಸ್ಪೋರ್ಟ್ ಪಾಲಿಸಿ ರಫ್ತು ನೀತಿ, ಹಾಗೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಒಂದು ಬೆಂಬಲ ಬೆಲೆ ಸೊ ಅಂತ ಬಂದಾಗ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಸೊ ಈ ಒಂದು ಟಾಪಿಕ್ 2025 ಮತ್ತು 26ನೇ ಸಾಲಿನಲ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಏನು ಅಂತಂದರೆ ಏನು ಒಟ್ಟಾರೆ ಜಾಗತಿಕವಾಗಿ ಅಕ್ಕಿ ಏನು ರಫ್ತಾಗತ್ತೆ, ಈ ಅಕ್ಕಿ ರಫ್ತಾಗುವುದರಲ್ಲಿ ಭಾರತದ ಪಾಲು 40% ಇದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ಸ್ಟಾಟಿಕ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗಿದ್ರೆ ಈ ಒಂದು ವಿಷಯದ ಕುರಿತು ನಾವು ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ವಿಷಯದ ಹಿನ್ನೆಲೆ: ಭಾರತ ವಿಶ್ವದ ಅತಿ ದೊಡ್ಡ ಅಕ್ಕಿ ರಫ್ತುದಾರನ ಆಗಿದೆ. ಭಾರತವು ಇಂದು ಜಗತ್ತಿನಲ್ಲಿ ಅತಿ ದೊಡ್ಡ ಅಕ್ಕಿ ರಫ್ತನ್ನು ಮಾಡುವಂಥ ದೇಶವಾಗಿ ಗುರುತಿಸಿಕೊಂಡಿದೆ. ಆದರೆ ಏನಿವಾಗ ವಿಶ್ವದ ಅತಿ ದೊಡ್ಡ ಅಕ್ಕಿ ಒಂದು ರಫ್ತುದಾರ ಅನ್ನುವಂಥ ಶ್ರೇಯ ಇದೆ ಅಥವಾ ಈ ಯಶಸ್ಸಿದೆ ಭಾರತಕ್ಕೆ. ಈ ಯಶಸ್ಸಿನ ಒಂದು ಹಿಂದಿನ ಒಂದು ಬೆಲೆ ಏನು ಅಂತಂದರೆ, ಭಾರತ ಈ ಒಂದು ಯಶಸ್ಸಿಗೆ ಸೊ ಏನು ತನ್ನ ಭೂಗರ್ಭದ ಅಥವಾ ಅಂತರ್ಜಲವನ್ನು ಏನು ಮಾಡ್ತಾ ಇದೆ, ಅತಿಯಾಗಿ ಬಳಕೆಯನ್ನು ಮಾಡ್ತಾ ಇದೆ. ಭೂಗರ್ಭ ಜಲದ ಅತಿಯಾದ ಬಳಕೆ ಈ ಒಂದು ಯಶಸ್ಸಿಗೆ ಕಾರಣವಾಗಿರುವಂಥದ್ದು, ಅತಿಯಾದ ಬಳಕೆ. ಸೊ ಹೀಗಾಗಿ ಇಲ್ಲಿ ಅಕ್ಕಿ ಉತ್ಪಾದನೆ ಆಗ್ತಾ ಇದೆ. ಸೊ ಇಲ್ಲಿ ಇದರೊಟ್ಟಿಗೆ ಏನಾಗ್ತಾ ಇದೆ, ಭೂಗರ್ಭ ಜಲ ಅಂದರೆ ಅಂತರ್ಜಲಕ್ಕೆ ಏನಾಗ್ತಾ ಇದೆ, ಇಲ್ಲಿ ಕುತ್ತು ಬಂದಿದೆ, ಅಂದರೆ ಸಂಕಷ್ಟ ಬಂದಿದೆ. ಅಂತರ್ಜಲದ ಪ್ರಮಾಣ ಏನಾಗ್ತಾ ಇದೆ, ಈ ಅಕ್ಕಿ ಉತ್ಪಾದನೆಯಿಂದ ಕಡಿಮೆ ಆಗ್ತಾ ಇದೆ. ಸೊ ಉದಾಹರಣೆಗೆ ಏನು ಅಂತಂದರೆ ಈ ಪಂಜಾಬ್ ಆಗಿರ್ಬೋದು, ಹಾಗೆ ಹರಿಯಾಣ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಕ್ಕಿ ಬೆಳೆಯುವಂಥ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಈ ಮೂಲಕ ಅದಕ್ಕೆ ಇಲ್ಲಿ ಗೊತ್ತಿರಲಿ, ಈ ಅಕ್ಕಿ ಅನ್ನುವಂಥದ್ದು ಇದು ನೀರಿನ ತೀವ್ರ ಬೆಳೆಯಾಗಿದೆ. ವಾಟರ್ ಇಂಟೆನ್ಸಿವ್ ನೀರಿನ ತೀವ್ರ ಬೆಳೆ, ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿದೆ. ಸೊ ಅಂದರೆ ಇದಕ್ಕೆ ಈ ಒಂದು ಬೆಳೆಯನ್ನು ಬೆಳೆಯಲಿ ಹೆಚ್ಚಿನ ಒಂದು ನೀರು ಬೇಕು. ಸೊ ಹೀಗಾಗಿ ಈ ನೀರನ್ನು ಪಡೆಯಲಿಕ್ಕೆ ಈ ಒಂದು ರಾಜ್ಯಗಳಲ್ಲಿ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೋರ್ವೆಲ್ಗಳನ್ನ, ಸಾವಿರಾರು ಪ್ರಮಾಣದ ಬೋರ್ವೆಲ್ಗಳನ್ನ ಹಾಕಿಸ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗಿದೆ, ಇಲ್ಲಿ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತಾ ಇದೆ. ಸೆಕೆಂಡ್ ಪಾಯಿಂಟ್, ಭಾರತದ ಅಕ್ಕಿ ಉತ್ಪಾದನೆ ಮತ್ತು ರಫ್ತು. ಭಾರತ ಇಲ್ಲಿ ಎಷ್ಟು ಪ್ರಮಾಣದ ಒಂದು ಅಕ್ಕಿಯನ್ನು ಉತ್ಪಾದನೆ ಮಾಡುತ್ತೆ, ಹಾಗೆ ರಫ್ತಿಗೆ ಸಂಬಂಧಪಟ್ಟಂತೆ ಭಾರತದ ಪಾತ್ರವನ್ನು ನೋಡೋದಾದ್ರೆ 2025ರಲ್ಲಿ ಭಾರತ್ ಚೀನಾವನ್ನು ಮೀರಿದ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವಾಗಿ ಇವಾಗ ಭಾರತ ಗುರುತಿಸಿಕೊಂಡಿದೆ. ಸೊ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಈ ರೀತಿಯ ಒಂದು ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. 2025ರಲ್ಲಿ ಭಾರತವು ಏನು ಮಾಡಿದೆ, ಈ ಚೀನಾವನ್ನೇ ಮೀರಿಸಿ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ. ಸೊ ಭಾರತ ಏನು ಇವಾಗ ಜಾಗತಿಕವಾಗಿ ಅಕ್ಕಿ ವ್ಯಾಪಾರದಲ್ಲಿ ಪಾಲು ಎಷ್ಟಿದೆ ಅಂದರೆ ರಫ್ತನ್ನು ಮಾಡೋದ್ರಲ್ಲಿ 40% ಇದೆ ಅಲ್ವಾ. ಸೊ ಇಲ್ಲಿ 40% ಅಂದರೆ ಒಟ್ಟು ಮೋರ್ ದ್ಯಾನ್ 20 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು
ಭಾರತ ಅಕ್ಕಿಯನ್ನು ರಫ್ತು ಮಾಡ್ತಾ ಇದೆ. ಹಾಗೆ ದೇಶೀಯ ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ತಾ ಇದೆ. ಅಂದರೆ ಇವಾಗ ಭಾರತಕ್ಕೆ 100 kg ಅಕ್ಕಿ ಅಗತ್ಯ ಇದೆ ಅಂತಂದರೆ ಭಾರತ ಏನು ಮಾಡ್ತಾ ಇದೆ, ಅದನ್ನು ಮೀರಿ 120 kg ಈ ಥರ ಏನು ಮಾಡ್ತಾ ಇದೆ, ತನ್ನ ಅಗತ್ಯ ಎಷ್ಟಿದೆ ಇಲ್ಲಿ 100 kg ಇದ್ದರೆ, ಸೊ ಇಲ್ಲಿ ಏನು ಮಾಡ್ತಾ ಇದೆ 120 kg, ಅಂದರೆ ಹೆಚ್ಚುವರಿಯಾಗಿ ಏನು ಮಾಡ್ತಾ ಇದೆ, ಉತ್ಪಾದನೆಯನ್ನು ಮಾಡ್ತಾ ಇದೆ. ಎಸ್, ಸೊ ಈ ರೀತಿ ಹೆಚ್ಚುವರಿಯಾಗಿ ಏನು ಉತ್ಪಾದನೆ ಆಗ್ತಾ ಇದೆ, ಸೊ ಈ ರೀತಿಯ ಒಂದು ಅಕ್ಕಿಯನ್ನು ಏನು ಮಾಡ್ತಾ ಇದೆ ಭಾರತ ಇತರ ದೇಶಗಳಿಗೆ ರಫ್ತನ್ನು ಮಾಡ್ತಾ ಇದೆ. ಸೊ ಅಕ್ಕಿಯನ್ನು ಭಾರತ ಆಫ್ರಿಕಾ, ಮಧ್ಯಪೂರ್ವ ಮತ್ತು ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಇಲ್ಲಿ ರಫ್ತನ್ನು ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರಮುಖ ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತ, ಅಂದರೆ ಅಂತರ್ಜಲದ ಮಟ್ಟ ಏನಾಗ್ತಾ ಇದೆ, ಇಲ್ಲಿ ಕುಸಿತ ಆಗ್ತಾ ಇದೆ. ಹಾಗಿದ್ರೆ ಯಾವ ರಾಜ್ಯಗಳಲ್ಲಿ ಇದಾಗ್ತಾ ಇದೆ ಅನ್ನೋಂತ ನೋಡೋಣ. ಸೊ ಪಂಜಾಬ್, ಹರಿಯಾಣ. ಸೊ ಇಲ್ಲಿ ಏನಾಗ್ತಾ ಇದೆ, ಅತಿಯಾದ ಬೋರ್ವೆಲ್ ಮೇಲೆ ಇವರು ಅವಲಂಬನೆ ಆಗಿದ್ದಾರೆ. ಸೊ ಅಂದರೆ ಇವರು ಇತರ ನೀರಿನ ಒಂದು ಮೂಲಗಳ ಮೇಲೆ ಅವಲಂಬನೆ ಆಗುವುದಕ್ಕಿಂತ ಇವರು ಇಲ್ಲಿ ಬೋರ್ವೆಲ್ ಮೇಲೇ ಅವಲಂಬನೆ ಆಗಿದ್ದಾರೆ. ಸೊ ಇಲ್ಲಿ ಹಲವಾರು ಸೋರ್ಸಸ್ಗಳಿರುತ್ತೆ ಕೃಷಿಗಳಿಗೆ ಈ ನೀರನ್ನು ಒದಗಿಸಲಿಕ್ಕೆ, ನದಿಗಳಾಗಿರ್ಬೋದು ಅಥವಾ ಕಾಲುವೆಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು. ಸೊ ಈ ರೀತಿ ಜಲಮೂಲಗಳಲ್ಲಿ ಇವರು ಆಯ್ಕೆನ ಮಾಡಿಕೊಳ್ಳುವಂಥದ್ದು ಏನಂದರೆ ಬೋರ್ವೆಲ್. ಸೊ ಬೋರ್ವೆಲ್ಲನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ, ಇಲ್ಲಿ ಅಂತರ್ಜಲದ ಮಟ್ಟ ಅನ್ನುವಂಥದ್ದು ಕುಸಿತಾ ಇದೆ. ಹಾಗೆ ನೋಡಿ, ಈ ಹಿಂದೆ ನೀರಿನ ಮಟ್ಟ ಈ ಒಂದು ರಾಜ್ಯಗಳಲ್ಲಿ, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ 2010ರಲ್ಲಿ ನೀರು ಅಂದರೆ 30 ಅಡಿ ಆಳ ಹೋದರೆ, ಅಂದರೆ ಬೋರ್ವೆಲನ್ನು ತೆಗೆಸಿದ್ರೆ ಅಲ್ಲಿ ನೀರು ಸಿಗ್ತಾ ಇತ್ತು, ನೀರಿನ ಲಭ್ಯತೆ ಇರ್ತಾ ಇತ್ತು. ಆದರೆ ಇವಾಗ ಪ್ರಸ್ತುತ 80ರಿಂದ 200 ಅಡಿಯವರೆಗೆ ಏನು ಮಾಡಬೇಕಾಗಿದೆ, ಬೋರ್ವೆಲನ್ನು ಹಾಕಿಸ್ಬೇಕಾಗಿದೆ. ಸೊ ಹೀಗಾಗಿ ಇಷ್ಟೊಂದು ಆಳವಾಗಿ ಬೋರ್ವೆಲ್ನ ಕೊರಿತಾ ಇರುವಂಥ ಕಾರಣಕ್ಕಾಗಿ ಏನಾಗ್ತಾ ಇದೆ, ರೈತರ ವೆಚ್ಚವು ಕೂಡ ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕಾಗಿ, ಬೋರ್ವೆಲ್ ಹಾಗೆ ಮೋಟಾರ್ ಹಾಗೆ ಸೊ ಈ ಕಾರಣಕ್ಕಾಗಿ ಅವರು ಸಾಲವನ್ನು ಕೂಡ ಮಾಡ್ತಾ ಇದ್ದಾರೆ, ಬೋರ್ವೆಲ್ ಹಾಕ್ಸ್ತಾ ಇರುವಂಥ ಕಾರಣಕ್ಕಾಗಿ. ಸೊ ನೆಕ್ಸ್ಟ್ ಪಾಯಿಂಟ್, ಭೂಗರ್ಭ ಜಲ ದೋಚಿಕೆಯ ಅಂಕಿ ಅಂಶಗಳು, ಅಂದರೆ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಒಂದು ಅಂತರ್ಜಲವನ್ನು ದೋಚ್ತಾ ಇದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನೋಡೋಣ. ಸೊ ಇದು 2024 ಮತ್ತು 2025ನೇ ಸಾಲಿನ ಒಂದು ಅಂಕಿ ಅಂಶಗಳಾಗಿದೆ. ಸೊ ಇಲ್ಲಿ ಪಂಜಾಬ್ನಲ್ಲಿ ನೋಡಿ ಎಕ್ಸ್ಟ್ರಾಕ್ಷನ್ ಎಷ್ಟಾಗ್ತಾ ಇದೆ, 156% ಎಕ್ಸ್ಟ್ರಾಕ್ಷನ್ ಆಗ್ತಾ ಇದೆ. ಸೊ ಅಂದರೆ ನೋಡಿ, ಇವಾಗ ಅಂತರ್ಜಲದಲ್ಲಿ 100 ಲೀಟರ್ ನೀರಿದೆ ಅಂತ ಅನ್ಕೊಳ್ಳೋಣ. ಬಟ್ ಇಲ್ಲಿ ಇವರು ಖರ್ಚು ಮಾಡ್ತಾ ಹೋಗ್ತಾ ಇದ್ದಾರೆ, ಅಂದರೆ ಎಷ್ಟು, ಅಲ್ಲಿ ಲಭ್ಯ ಇರುವುದಕ್ಕಿಂತ 156%. ಅಂದರೆ ಇಲ್ಲಿ ಈ 100 ಲೀಟರ್ನಲ್ಲಿ ನೀವು ಹಾಗೆ ಖರ್ಚು ಮಾಡ್ತಾ ಇದ್ದೀರಾ, ಮಾಡ್ತಾ ಏನಾಗುತ್ತೆ, ಇದು ಮತ್ತೆ 100 ಲೀಟರ್ ಬರಲಿಕ್ಕೆ ಬಿಡ್ತಾ ಇಲ್ಲ, ಅದು ಮತ್ತೆ ರೀಚಾರ್ಜ್ ಅಂದರೆ ಇಲ್ಲಿ ಮರುಪೂರ್ಣ ಅಂತ ಕರಿತೀವಿ. ಮರುಪೂರ್ಣ ಬಳಸಿದಂಥ ನೀರು ಮತ್ತೆ ಈ 100 ಲೀಟರ್ ಇದ್ದಷ್ಟು ನೀರು ಮತ್ತೆ 100 ಲೀಟರ್ ಬರಲಿಕ್ಕೆ ನೀವು ಅಷ್ಟೊಂದು ಅವಕಾಶವನ್ನೇ ಕೊಡ್ತಿಲ್ಲ. ಬದಲಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೌಂಡ್ ವಾಟರನ್ನು ತೆಗಿತಾ ಇದ್ದಾರೆ. ಹಾಗೆ ಹರಿಯಾಣದಲ್ಲಿ ನೋಡಿ 137%ನಷ್ಟು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದಾರೆ, ನೀರನ್ನು ಅಂತರ್ಜಲವನ್ನು ತೆಗಿತಾ ಇದ್ದಾರೆ. ಸೊ ಹೀಗಾಗಿ ನೋಡಿ, ರೀಚಾರ್ಜ್ಗಿಂತ ಅಂದರೆ ಮರುಪೂರ್ಣಕ್ಕಿಂತ ಏನಾಗ್ತಾ ಇದೆ, 35 to 50%ನಷ್ಟು ಇಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದೆ ಈ ಒಂದು ರಾಜ್ಯಗಳಲ್ಲಿ ನೀರು. ಅಂದರೆ ಇವಾಗ 100 ಯೂನಿಟ್ ರಿಚಾರ್ಜ್ ಆದ್ರೆ, ಗ್ರೌಂಡ್ ವಾಟರ್ ರಿಚಾರ್ಜ್ ಆದ್ರೆ ಇಲ್ಲಿ ಬಳಕೆ ಆಗುವಂಥದ್ದೆಷ್ಟು, 156ರಿಂದ 137%ನಷ್ಟು ಇಲ್ಲಿ ಗ್ರೌಂಡ್ ವಾಟರನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ, ಇಲ್ಲಿ ಅನೇಕ ಪ್ರದೇಶಗಳಲ್ಲಿಯೂ ಕೂಡ ಓವರ್ ಎಕ್ಸ್ಪ್ಲಾಯ್ಟೆಡ್ ಅಂದರೆ ಅತಿಯಾಗಿ ನೀರಿನ ಒಂದು ಅಂತರ್ಜಲವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಹೀಗಾಗಿ ಇದು ಕ್ರಿಟಿಕಲ್ ಆಗಿರುವಂಥದ್ದು. ಸೊ ನೀವು 100%ಗಿಂತ ಹೆಚ್ಚಿನ ಒಂದು ಅಂತರ್ಜಲವನ್ನು ತೆಗಿತಾ ಇದ್ದಾರೆ ಅಂತಂದರೆ ಅದು ಕ್ರಿಟಿಕಲ್ ಆಗಿರುವಂಥದ್ದು. ಎಸ್, ಸೊ ಇಲ್ಲಿ ಏನು ಅಕ್ಕಿ ಬೆಳೆನ ಬೆಳೀತಾ ಇದ್ದಾರೆ, ಇದು ಅಕ್ಕಿ ಅನ್ನುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಇದು ಒಂದು ನೀರಿನ ತೀವ್ರ ಬೆಳೆ ಆಗಿದೆ. ನೀರಿನ ತೀವ್ರ ಬೆಳೆ, ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿದೆ. ಸೊ ಹೀಗಾಗಿ
1 ಕೆ ಜಿ ಅಕ್ಕಿಯನ್ನೇ ಬೆಳೀಲಿಕ್ಕೆ 3,000ದಿಂದ 5,000 ಲೀಟರ್ ನೀರು ಬೇಕಾಗತ್ತೆ. ಸೊ ಇದಕ್ಕೆ ಪರ್ಯಾಯವಾಗಿ ಬೆಳೆಯನ್ನು ಬೆಳೆಯೋದಾದರೆ ಇಲ್ಲಿ ನೋಡಿ, ಮಿಲ್ಲೆಟ್ಸ್ಗಳಾಗಿರ್ಬೋದು, ಜೋಳ ಆಗಿರ್ಬೋದು, ಇವು ಕಡಿಮೆ ನೀರು ಬೇಕಾಗತ್ತೆ. ಇವುಗಳನ್ನ ಡ್ರೈ ಏರಿಯಾದಲ್ಲಿ ಕೂಡ ಬೆಳೆಯಬಹುದು. ಡ್ರೈ ಏರಿಯಾದಲ್ಲಿ ಕೂಡ, ಒಣ ಭೂಮಿಗಳಲ್ಲಿ ಕೂಡ ಇವುಗಳನ್ನ ಬೆಳೆಯಬಹುದಾಗಿರುತ್ತೆ. ಸೊ ಹಾಗೆ ಇಲ್ಲಿ ಯಾಕೆ ಈ ಪ್ರಮಾಣದ ಒಂದು ಭತ್ತವನ್ನು ಅಥವಾ ಅಕ್ಕಿಯನ್ನು ಈ ಒಂದು ಭಾಗದಲ್ಲಿ ಬೆಳೀತಾ ಇದ್ದಾರೆ ಅಂತಂದರೆ, ಇದಕ್ಕೆ ಮುಖ್ಯ ಕಾರಣವೇ ಈ ಒಂದು ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್. ಸೊ ಈ ಗ್ರೀನ್ ರೆವಲ್ಯೂಷನ್ ಸಂದರ್ಭದಲ್ಲಿ ಈ ಭತ್ತ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ಇವುಗಳಿಗೆ ಏನು ಮಾಡಲಾಗತ್ತೆ, ಪ್ರಾಧಾನ್ಯತೆಯನ್ನು ನೀಡಲಾಗ್ತಾ ಇತ್ತು. ಅಂದರೆ ರೈಸ್ ವೀಟ್ ಸಿಸ್ಟಮ್, ಇದಕ್ಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಸೊ ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ, ಇವೆಲ್ಲವೂ ಕೂಡ ರೈಸ್ ಆ್ಯಂಡ್ ವೀಟ್, ಭತ್ತ, ಇವೆರಡೂ ಕೂಡ ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿರೋದ್ರಿಂದ ಇಲ್ಲಿ ಅಂತರ್ಜಲದ ಕುಸಿತ ಅನ್ನುವಂಥದ್ದು ಕಾಣ್ತಾ ಇದೆ. ಸೊ ಇದಕ್ಕೆ ಅಂದರೆ ಈ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಏನಾಗ್ತಾ ಇದೆ ಅಥವಾ ಅತಿಯಾದ ಒಂದು ಅಂತರ್ಜಲದ ಬಳಕೆ ಆಗ್ತಾ ಇದೆ, ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಸರ್ಕಾರದ ನೀತಿಗಳು ಕೂಡ ಇದಕ್ಕೆ ಕಾರಣ ಆಗಿದೆ. ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ನೋಡಿ, ಏನಿವಾಗ ಇಲ್ಲಿ ರೈಸ್ ಆ್ಯಂಡ್ ವೀಟ್ ಇದೆ, ಅಕ್ಕಿ ಮತ್ತು ಭತ್ತ ಇದೆ. ಸೊ ಇವುಗಳಿಗೆ ನೀಡುವಂಥ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಏನು ಕೊಡ್ತಾರೆ ಕೇಂದ್ರ ಸರ್ಕಾರದವರು, ಸಪೋರ್ಟ್ ಪ್ರೈಸ್. ಸೊ ಇದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಸೊ ಹೀಗಾಗಿ ಏನು ಮಾಡ್ತಾರೆ, ಇವರು ಇದೇ ಒಂದು ಬೆಳೆಗಳನ್ನ ಬೆಳೀತಾರೆ. ಸೊ ಇಲ್ಲಿ ನೋಡಿ, ಕಳೆದ 10 ವರ್ಷಗಳಲ್ಲಿ 70% MSPಯನ್ನು ಹೆಚ್ಚು ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಈ ರೀತಿ ಲಾಭ ಬರುವಂಥ ಬೆಳೆಗಳನ್ನ ಹೆಚ್ಚು ಬೆಳೀತಾರೆ. ಸೊ ಇದರೊಟ್ಟಿಗೆ ನೋಡಿ, ಉಚಿತ ಮತ್ತು ಸಬ್ಸಿಡಿ ದರದಲ್ಲಿ ವಿದ್ಯುತ್ತನ್ನು ನೀಡ್ತಾ ಇದ್ದಾರೆ. ಸೊ ಹೀಗಾಗಿ ಏನು ಮಾಡ್ಬೋದು, ಇಲ್ಲಿ ಬೋರ್ವೆಲ್ ಇದ್ದರೆ ಸೊ ಯಾವುದೇ ನಿರ್ಬಂಧವಿಲ್ಲದ, ಸೊ ಎಷ್ಟು ಬೇಕು ಅಗತ್ಯಕ್ಕಿಂತ ಹೆಚ್ಚಿನ ಒಂದು ನೀರನ್ನು ಆ ಒಂದು ಬೆಳೆಗಳಿಗೆ ಪಂಪಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಆಹಾರ ಭದ್ರತಾ ನೀತಿಗಳ ಪಾರಂಪರ್ಯ ಏನಾಗ್ತಾ ಇದೆ, ಅತಿ ಉತ್ಪಾದನೆ ಆಗ್ತಾ ಇದೆ. ಅಂದರೆ ಇವಾಗ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಈ ಮಿಲ್ಲೆಟ್ಸ್ ಆಗಿರ್ಬೋದು ಅಥವಾ ಜೋಳಗಳಾಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇಲ್ಲ, ಬೆಳೆಗಳಲ್ಲಿ ವೈವಿಧ್ಯತೆ ಅನ್ನುವಂಥದ್ದು ಬರ್ತಾ ಇಲ್ಲ. ಸೊ ಇದೇನಾಗ್ಬೋದು ಅಂತಂದರೆ, ಅತಿಯಾದ ಈ ರೀತಿಯ ಒಂದು ಉತ್ಪಾದನೆ ಅನ್ನುವಂಥದ್ದು ಒಂದು ಆಹಾರ ಭದ್ರತೆಯ ಮೇಲೆ ಇದು ಅಪಾಯವನ್ನು ತರಬಹುದು. ಹಾಗೆ ಬೆಳೆ ವೈವಿಧ್ಯೀಕರಣ ಪ್ರಯತ್ನಗಳು, ಸೊ ಏನು ಇವಾಗ ವಾಟರ್ ಇಂಟೆನ್ಸಿವ್ ಕ್ರಾಪ್ಟನ್ನು ಅದಕ್ಕೆ ಪರ್ಯಾಯವಾಗಿ ಅಥವಾ ಅದರಿಂದ ಹೊರಗೆ ಬರೀಲಿಕ್ಕೆ ಬೇರೆ ಬೇರೆ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು ಮಾಡಲಿಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನ ತಂದಿದೆ. ಸೊ ಇಲ್ಲಿ ಬೆಳೆಗಳ ವೈವಿಧ್ಯೀಕರಣದ ಜೊತೆಗೆ ಈ ಅಂತರ್ಜಲದ ಮಟ್ಟವನ್ನು ಕೂಡ ಸುಧಾರಿಸಲಿಕ್ಕೆ ಸರ್ಕಾರ ಹಲವಾರು ಪ್ರಯತ್ನಗಳನ್ನ ಕೂಡ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಕ್ರಾಪ್ ಡೈವರ್ಸಿಫಿಕೇಷನ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಇದನ್ನು ಪಂಜಾಬ್ ಆಗಿರ್ಬೋದು ಅಥವಾ ಹರಿಯಾಣ ಆಗಿರ್ಬೋದು, ಸೊ ಇಂತಹ ಒಂದು ರಾಜ್ಯಗಳಲ್ಲಿ ಪಲ್ಸಸ್ ಹಾಗೆ ಮೆಕ್ಕೆಜೋಳ ಇಂತಹ ಒಂದು ಬೆಳೆಗಳಿಗೆ ಇಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಾಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ನ ಜಾರಿಗೆ ತರಲಾಗಿದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯಲಿಕ್ಕೆ ಪ್ರೋತ್ಸಾಹವನ್ನು ನೀಡಲಾಗತ್ತೆ, ಸಿರಿಧಾನ್ಯಗಳು. ಹಾಗೆ ಮೇರಾ ಪಾನಿ ಮೇರಿ ವಿರಾಸತ್, ಸೊ ಈ ಒಂದು ಯೋಜನೆ ಅಡಿಯಲ್ಲಿ 1 ಎಕರೆಗೆ 8,000 ಪ್ರೋತ್ಸಾಹವನ್ನು ನೀಡಲಾಗತ್ತೆ. ಸೊ ಇಲ್ಲಿ ಇರುವಂಥ ಸಮಸ್ಯೆ ಏನು ಅಂತಂದರೆ, ಈ ರೀತಿ ಏನು 8,000 ರೂಪಾಯಿ ನೀಡ್ತಾರೆ. ಸೊ ಇದು ತಾತ್ಕಾಲಿಕ ಪ್ರೋತ್ಸಾಹಧನ ಆಗಿರುತ್ತೆ. ಅಂದರೆ ಒಂದು ಸೆಷನ್ ಅಂತಂದರೆ ಇವಾಗ ಬೆಳೆಗಳಲ್ಲಿ ನಾವು ಖಾರಿಫ್ ಸೆಷನ್ನ ನೋಡ್ತೀವಿ, ಖಾರಿಫ್, ರಾಬಿ ಆ್ಯಂಡ್ ಜಿಯಾರ್. ಸೊ ಈ ರೀತಿ ಕೇವಲ ಈ 3 ಸೆಷನ್ಗಳಲ್ಲಿ ಕೇವಲ ಒಂದು ಸೆಷನ್ಗೆ ಮಾತ್ರ ಏನು ಮಾಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥದ್ದು. ಸೊ ಇದು ಬೆಳೆಗಳ ವೈವಿಧ್ಯೀಕರಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಇದಕ್ಕೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಈ ರೀತಿ ಅಂತರ್ಜಲದ ಮಟ್ಟ ಕುಸಿತಾ ಇರೋದರಿಂದ ಏನೆಲ್ಲ ಅಪಾಯಗಳಾಗಬಹುದು ಭವಿಷ್ಯದಲ್ಲಿ ಅಂತಂದ್ರೆ, ಸೊ ಈ ಒಂದು ಪ್ರವೃತ್ತಿ ಮುಂದುವರೆದ್ರೆ ಏನಾಗ್ಬೋದು, ದೇಶದ ಜಲ ಮತ್ತು ಆಹಾರ ಅನ್ನುವಂಥದ್ದು ಏನಾಗುತ್ತೆ, ಆಹಾರ ಭದ್ರತೆ ಅನ್ನುವಂಥದ್ದು ಅಪಾಯಕ್ಕೆ ಸಿಲುಕತ್ತೆ.
ಉದಾಹರಣೆಗೆ ಇಲ್ಲಿ ನೋಡಿ, ಜಲಭದ್ರತೆ ಅಪಾಯ ಆಗತ್ತೆ, ಹಾಗೆ ಕೃಷಿ ಸ್ಥಿರತೆ ಕುಸಿತ ಉಂಟಾಗತ್ತೆ, ಹಾಗೆ ರೈತರ ಸಾಲಭಾರ. ಸೊ ಹೆಚ್ಚಾಗಿ ರೈತರು ಆತ್ಮಹತ್ಯೆಗೆ ಸಿಲುಕುವಂಥ ಅಪಾಯ ಇರುತ್ತೆ. ಸೊ ಹೀಗಾಗಿ ಭವಿಷ್ಯದಲ್ಲಿ ಆಹಾರ ಉತ್ಪಾದನೆ ಕುಸಿತ ಕೂಡ ಆಗುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಇಲ್ಲಿ ಆಗಬೇಕಾಗಿರುವಂಥದ್ದು ಏನಂತಂದ್ರೆ ಸಸ್ಟೈನೇಬಲ್ ಅಗ್ರಿಕಲ್ಚರ್, ಸುಸ್ಥಿರ ಕೃಷಿ ಅನ್ನುವಂಥದ್ದು ಇಂದಿನ ಅಗತ್ಯ ಆಗಿದೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಕುರಿತಾದಂಥ ಕ್ಲಾಸ್. ಹಾಗೆ ಈ ಒಂದು ಕ್ಲಾಸ್ನ PDF ನಿಮಗೆ ಬೇಕಾದಲ್ಲಿ ವಿದ್ಯಾವೇದಿಕೆ ಅನ್ನುವಂಥ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಆ ಒಂದು ಗ್ರೂಪ್ಗೆ ಜಾಯಿನ್ ಆಗುವ ಮೂಲಕ ನೀವು ಈ PDF ಉಚಿತವಾಗಿ ಅಲ್ಲಿ ಪಡೆದುಕೊಳ್ಬೋದು.